ವರದಕ್ಷಿಣೆಗಾಗಿ ಪತ್ನಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಒಬ್ಬ ಪತಿರಾಯ ಕೊಲೆ ಮಾಡಿಬಿಟ್ಟ. ಒಂದೇ ನರ್ಸಿಂಗ್ ಹೋಮ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅದು ಪ್ರೀತಿಸಿ ಮದುವೆ ಆಗಿತ್ತು. ಪ್ರೀತಿಸಿ ಮದುವೆ ಆದವಳನ್ನ ಕೇವಲ 4 ತಿಂಗಳ ಹಿಂದೆ ಮದುವೆ ಆಗಿರುವಂತಹ ಈ ನವಜೋಡಿ, ಆ ನವಜೋಡಿಯಲ್ಲಿ ಸ್ವತಃ ಪತಿಯೇ ಕೊಲೆ ಮಾಡಿಬಿಟ್ಟಿದ್ದಾನೆ ಪತ್ನಿಯನ್ನ. ಈ ಘಟನೆ ನಡೆದಿರೋದು ಹರಿಯಾಣದ ಗುರುಗ್ರಾಮದಲ್ಲಿ. ಪತ್ನಿಯ ಭೀಕರ ಮರ್ಡರ್ ಮಾಡಿರುವಂತಹ ಪತಿರಾಯ ವರದಕ್ಷಿಣೆ ಕಿರುಕುಳ ಅಂತೆ. ಒಂದ್ ಕಡೆ ಪ್ರೀತಿಸಿ ಮದುವೆ ಆಗಿದ್ದಾರೆ, ಇನ್ನೊಂದು ಕಡೆಗೆ ಕೊಲೆಗೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ವರದಕ್ಷಿಣೆ. ಕಾಜಲ್ ಮೇಲೆ ಪದೇ ಪದೇ ಹಲ್ಲೆಯನ್ನ ಮಾಡಿ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಅದಾದ ಮೇಲೆ ಮದುವೆ ಆಗಿರುವಂತಹ 4 ತಿಂಗಳಲ್ಲಿ ವಿಷಕಾರಿ ಇಂಜೆಕ್ಷನ್ ಅನ್ನ ಕೊಟ್ಟಿರೋದಾಗಿ ಸ್ವತಃ ಅವಳ ಪತಿ ಅರುಣ್ ಏನಿದ್ದಾನೆ ಅವನು ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಪೊಲೀಸರು ತಮ್ಮದೇ ಆದಂತಹ ರೀತಿಯಲ್ಲಿ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಅದಾದ ಮೇಲೆ ವಿಚಾರಣೆ ನಂತರ ಗೊತ್ತಾಗುತ್ತೆ ಸ್ವತಃ ನಾನೇ ಇಂಜೆಕ್ಷನ್ ಕೊಟ್ಟಿದ್ದೀನಿ ಅನ್ನುವಂಥದ್ದು. ನೀವು 2 ಫೋಟೋಗಳನ್ನ ನೋಡ್ತಾ ಇದ್ದೀರಾ. ಇವಳು ಮೃತ ಕಾಜಲ್, ಅದಾದ ಮೇಲೆ ಅರುಣ್ ಶರ್ಮಾ ಆರೋಪಿ. ಇವರಿಬ್ಬರು ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೇಮಾಂಕುರ ಸೃಷ್ಟಿಯಾಗುತ್ತೆ. ಪ್ರೇಮಾಂಕುರ ಆದಮೇಲೆ ಇಬ್ಬರು 2 ಕುಟುಂಬಗಳನ್ನು ಕನ್ವಿನ್ಸ್ ಮಾಡಿ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಈ ಪತಿರಾಯ ಅಂತಿದ್ದಾನಲ್ಲ ಇವನು ಅರುಣ್ ಶರ್ಮಾ ಕೇವಲ 4 ತಿಂಗಳಲ್ಲಿ ವರದಕ್ಷಿಣೆಯ ಕಿರುಕುಳವನ್ನು ಕೊಡೋಕೆ ಶುರು ಮಾಡ್ತಾನಂತೆ. ಅದಾದಮೇಲೆ ಇಬ್ಬರ ನಡುವೆ ಆವಾಗವಾಗ ಗಲಾಟೆ ಆಗ್ತಾ ಇರತ್ತೆ. ಮೊದಲೇ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವ ಇಂಜೆಕ್ಷನ್ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಿತ್ತು ಅವನಿಗೆ. ಅದಾದಮೇಲೆ ವಿಷಕಾರಿ ಇಂಜೆಕ್ಷನ್ ತೆಗೆದುಕೊಂಡು ಬಂದು ಪತ್ನಿ ಕೊಟ್ಟು ಬಿಡ್ತಾನೆ. ಪತ್ನಿ ಸತ್ತೋಗ್ಬಿಡ್ತಾಳೆ. ಅದಾದಮೇಲೆ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಇದು ಹರಿಯಾಣದಲ್ಲಿರುವಂತಹ ಗುರುಗ್ರಾಮ. ಆ ಒಂದು ಗುರುಗ್ರಾಮದಲ್ಲಿರುವಂತಹ ಈ ಒಂದು ಮನೆ ಎಲ್ಲಿ ಬರುತ್ತೆ ಅಂದರೆ ಸಾವಿಗೀಡಾಗಿರುವಂತಹ ಸ್ಥಳ ಏನಿದೆ, ಆ ಮನೆಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರು ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದೇ ವ್ಯಕ್ತಿ ಸ್ವತಃ ಪತಿನೇ ಪತ್ನಿಗೆ ಇಂಜೆಕ್ಷನ್ ಅನ್ನ ಕೊಡ್ತಾನೆ. ಅದು ವಿಷಕಾರಿ ಇಂಜೆಕ್ಷನ್. ಅವಳು ಸತ್ತೋಗ್ಬಿಡ್ತಾಳೆ. ಈ ಅರುಣ್ ಶರ್ಮಾ ಇದ್ನಲ್ಲ, ಇವನು ರೇಡಿಯಾಲಜಿಸ್ಟ್ ಆಗಿದ್ದ. ಇಬ್ರು ಒಳ್ಳೆ ಸ್ಯಾಲರಿಯನ್ನು ಪಡ್ಕೊಳ್ತಾ ಇದ್ರು, ಒಳ್ಳೆ ರೆಪ್ಯೂಟೆಡ್ ಜೀವನವನ್ನು ನಡೆಸ್ತಾ ಇದ್ರು. ಇನ್ನೊಂದು ಕಡೆಗೆ ಈ ಅರುಣ್ ಪತ್ನಿ ಮೃತಳಾಗಿರುವಂತಹ ಕಾಜಲ್ ಇದ್ದಾಳಲ್ಲ, ಅವಳು ಅದೇ ನರ್ಸಿಂಗ್ ಹೋಮ್ನಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು. ಗುರುಗ್ರಾಮದ ನರ್ಸಿಂಗ್ ಹೋಮ್ನಲ್ಲಿ ಇಬ್ಬರೂ ಸಹ ಒಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ರು. ದೀರ್ಘಕಾಲದವರೆಗೆ ಒಟ್ಟಿಗೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸ್ನೇಹ ಆಗುತ್ತೆ. ಸ್ನೇಹ ಆದಮೇಲೆ ಇಬ್ಬರ ನಡುವೆ ಪರಸ್ಪರ ಪ್ರೀತಿ ಆಗುತ್ತೆ. ಪ್ರೀತಿಯಾಗಿ 2025 ನವೆಂಬರ್ನಲ್ಲಿ ಪ್ರೀತಿಸಿ ಮದುವೆ ಆಗ್ತಾರೆ. ಮದುವೆ ಆಗಿರುವಂತಹ ಕೇವಲ 4 ತಿಂಗಳಲ್ಲಿ ಆ ಅರುಣ್ ಇದನಲ್ಲ ಅವನಿಗೆ ದುಡ್ಡಿನ ದಾಹ ಹೆಚ್ಚಾಗ್ಬಿಡುತ್ತೆ. ಆಗ ಸ್ವತಃ ತನ್ನ ಹೆಂಡತಿಗೆ ಕಿರುಕುಳವನ್ನು ಕೊಡೋದಕ್ಕೆ ಶುರು ಮಾಡಿಬಿಡ್ತಾನೆ. ತವರು ಮನೆಯಿಂದ ವರದಕ್ಷಿಣೆಯನ್ನು ತರಬೇಕು ಅಂತ ಕಿರುಕುಳವನ್ನು ಈ ಅರುಣ್ ಕೊಡ್ತಾ ಹೋಗ್ತಾನೆ. ಆವಾಗ ಇಬ್ಬರ ನಡುವೆ ಮನಸ್ತಾಪಗಳು ಶುರು ಆಗುತ್ತೆ. ಆಗ ಆ ಪತ್ನಿ ಕಾಜಲ್ ಮೇಲೆ ದೈಹಿಕವಾಗಿ ಈ ಅರುಣ್ ಹಲ್ಲೆಯನ್ನ ಮಾಡೋಕೆ ಶುರು ಮಾಡ್ತಾನೆ. ಮಾರ್ಚ್ 4ನೇ ತಾರೀಕು ಹೋಳಿ ಹಬ್ಬಕ್ಕಂತ ತವರು ಮನೆಗೆ ಹೋಗಿ ವಾಪಸ್ ಬಂದಿರ್ತಾರೆ ಇಬ್ರು ಜೋಡಿಗಳು. ಗುರುಗ್ರಾಮದಲ್ಲಿರುವಂತಹ ಕಾಜಲ್ ನಿವಾಸಕ್ಕೆ ಬಂದಿರ್ತಾರೆ ಆ ಇಬ್ರು ದಂಪತಿಗಳು. ಆ ಸಂದರ್ಭದಲ್ಲಿ ಮಾರ್ಚ್ 17ರಂದು ಕುಡಿದು ಆ ಕಾಜಲ್ ಮೇಲೆ ಅಂದರೆ ಪತ್ನಿಯ ಮೇಲೆ ಅರುಣ್ ಹಲ್ಲೆಯನ್ನ ಮಾಡ್ತಾನೆ, ಅರುಣ್ ಶರ್ಮಾ. ಅದಾದಮೇಲೆ ಮರುದಿನ ಪರಸ್ಪರ ಇಬ್ಬರ ನಡುವೆ ಮಾತಿನ ಮಾತು ನಡೆಯುತ್ತೆ, ಚಕಮಕಿ ನಡೆಯುತ್ತೆ. ಅದಾದಮೇಲೆ ಅರುಣ್ ಮತ್ತು ಕಾಜಲ್ ನಡುವೆ ಒಂದು ರೀತಿಯ ಅತಿದೊಡ್ಡ ಪ್ರಮಾಣದಲ್ಲಿ ಮನಸ್ತಾಪ ಶುರುವಾಗುತ್ತೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಜಗಳ ಆಗುತ್ತೆ. ಜಗಳ ಆದಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಕಾಜಲ್ ಏನಿರ್ತಾಳೆ, ಆವಾಗ ಅವಳ ಮೂಗಿನಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಆ ಕಾಜಲ್ ಸಾವನ್ನಪ್ತಾಳೆ. ಅದಾದ ಮೇಲೆ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿ ಅವಳ ಮೂಗಿನಲ್ಲಿ ರಕ್ತಸ್ರಾವ ಆಯಿತು. ಅರುಣ್ ಶರ್ಮಾ ಆ ಕಾಜಲ್ಗೆ ಚುಚ್ಚುಮದ್ದನ್ನು ಕೊಟ್ಟಿರ್ತಾನೆ, ವಿಷಕಾರಿ ಇರುವಂತಹ ಇಂಜೆಕ್ಷನ್ ಅನ್ನು ಕೊಡ್ತಾನೆ. ಆ ಕಾರಣಕ್ಕಾಗಿಯೇ ಅವಳಿಗೆ ಮೂಗಿನಲ್ಲಿ ಬ್ಲೀಡಿಂಗ್ ರಕ್ತಸ್ರಾವ ಆಗಿ ಅವಳು ಸಾವನ್ನಪ್ಪಿದಾಳೆ ಅನ್ನುವಂತಹ ಗಂಭೀರ ಆರೋಪವನ್ನು ಸ್ವತಃ ಕಾಜಲ್ ಅವರ ಕುಟುಂಬಸ್ಥರು ಮಾಡಿದ್ದಾರೆ. ಅದಾದ ಮೇಲೆ ಅರುಣ್ ಶರ್ಮಾ ಬಂಧನ ಆಗುತ್ತೆ. ಅರುಣ್ ಶರ್ಮಾ ಬಂಧನ ಆದ ಮೇಲೆ ಪೊಲೀಸರು ವಿಚಾರಣೆ ಮಾಡೇ ಮಾಡ್ತಾರೆ. ಇಲ್ಲೂ ಸಹ ಅದೇ ರೀತಿಯಾಗಿ ವಿಚಾರಣೆ ಆಗದೆ
ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ತಮ್ಮದೇ ಆದಂಥ ರೀತಿಯಲ್ಲಿ ಬಾಯಿ ಬಿಡಿಸಿದ್ದಾರೆ. ಆವಾಗ ಸ್ವತಃ ಈ ಅರುಣ್ ಶರ್ಮಾ ಏನಿದ್ದಾನೆ ಅವನು ಆ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಹೌದು, ನಾನು ಇಂಜೆಕ್ಷನ್ ಕೊಟ್ಟಿದ್ದೆ, ಅವಳ ಸಾವಿಗೆ ಕಾರಣ ಆಗಿದ್ದೀನಿ, ಈ ರೀತಿಯಾಗಿ ಏನಂದರೆ ವಿಷಕಾರಿ ಇಂಜೆಕ್ಷನ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅವಳು ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದನ್ನ ಸ್ವತಃ ಅವನೇ ಒಪ್ಕೊಳ್ತಾನೆ. ಈಗ ಪೊಲೀಸರ ಸುಪರ್ದಿಗೆಯಲ್ಲಿ ಅವನು ಬಂಧನ ಆಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.